ರೇಷನ್ ಕಾರ್ಡ್ ಇರೋರಿಗೆ ಸರ್ಕಾರದ ಕಡೆಯಿಂದ 7 ಭರ್ಜರಿ ಗುಡ್ ನ್ಯೂಸ್ಗಳನ್ನಾದರೆ ಘೋಷಣೆ ಮಾಡಲಾಗಿದೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕಡೆಯಿಂದ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ರೇಷನ್ ಕಾರ್ಡ್ ಹೊಂದಿರೋರಿಗೆ 7 ಭರ್ಜರಿ ಗುಡ್ ನ್ಯೂಸ್ಗಳಾದರೆ ಇರ್ತಕ್ಕಂಥದ್ದು. ಸೊ ಒಂದೊಂದಾಗಿ ಗುಡ್ ನ್ಯೂಸ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವು ನಿಮ್ಮ ಬಳಿ ಇರ್ತಕ್ಕಂತಹ ರೇಷನ್ ಕಾರ್ಡನ್ನು ಬಳಕೆ ಮಾಡಿಕೊಂಡು ಈ ಒಂದು ಯೋಜನೆಗಳ ಲಾಭವನ್ನು ನೀವು ಪಡ್ಕೋಬೋದಾಗಿರತ್ತೆ. ಮೊದಲನೇದು ಬೆಳೆ ವಿಮೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರತ್ತೆ ನಿಮ್ಮ ಬಳಿ ಇರ್ತಕ್ಕಂತಹ ರೇಷನ್ ಕಾರ್ಡನ್ನು ಬಳಕೆ ಮಾಡಿಕೊಂಡು. ನಂತರ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಸಹ ನೀವು ಬಳಕೆ ಮಾಡ್ಬೋದಾಗಿರುತ್ತೆ. ಅದಾದ ನಂತರ PM ವಿಶ್ವಕರ್ಮ ಯೋಜನೆ ಅಂತ ಹೇಳಿದೆ. ಸೊ ಇದ್ರ ಮೂಲಕನೂ ಸಹ ನಿಮ್ಮ ಬಳಿ ಇರ್ತಕ್ಕಂತಹ ರೇಷನ್ ಕಾರ್ಡ್ ಮೂಲಕ ನೀವು ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೋಬೋದಾಗಿರುತ್ತೆ. ನಂತರ ಆರ್ಥಿಕ ನೆರವು. ಹೌದು, ಸ್ವಂತ ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಆರ್ಥಿಕ ನೆರವನ್ನು ಸಹ ನೀಡಲಾಗುತ್ತೆ. ಅದು ಸಹ ನಿಮ್ಮ ಬಳಿ ಇರ್ತಕ್ಕಂತಹ ರೇಷನ್ ಕಾರ್ಡ್ನ ಅನುಗುಣವಾಗಿ. ನಂತರ ಶ್ರಮಿ ಕಾರ್ಡ್ ಯೋಜನೆಯ ಮೂಲಕನೂ ಸಹ ನೀವು ಲಾಭವನ್ನು ಪಡ್ಕೋಬೋದಾಗಿರುತ್ತೆ. ಅದೇ ರೀತಿ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಸಹ ನೀಡಲಾಗುತ್ತೆ ನಿಮ್ಮ ಬಳಿ ಇರ್ತಕ್ಕಂತಹ ರೇಷನ್ ಕಾರ್ಡ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ. ನಂತರ ಉಚಿತ ಪಡಿತರ ಯೋಜನೆ. ಹೌದು, ಪ್ರತಿ ತಿಂಗಳು ಪಡಿತರ ಕಾರ್ಡ್ ಹೊಂದಿರೋರಿಗೆ ಪಡಿತರದ ಮೂಲಕ ನಿಮಗೆ ರೇಷನನ್ನು ನೀಡಲಾಗುತ್ತೆ. ಸೊ ಈ 7 ಗುಡ್ ನ್ಯೂಸ್ಗಳಾದರೆ ಇರ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಡೆಯಿಂದ ರೇಷನ್ ಕಾರ್ಡ್ ಹೊಂದಿರೋರಿಗೆ. ಸೊ ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.